ಮೇಡಮ್, ನೀವು ಸರ್ ಲೈಫಿಗೆ ಎಂಟ್ರಿ ಆಗೋಕ್ಕೂ ಮುಂಚೆ ಸರ್ ನಾಟಕನ ನೋಡಿದ್ರಾ? ಇಲ್ಲ, ನಾವು ಅವ್ರು ಬೆಂಗಳೂರಲ್ಲೇ ನಾಟಕ ಆಡ್ತಿದ್ದಿದ್ದು. ನಮ್ದು ಹಳ್ಳಿ ಆಗಿರೋದ್ರಿಂದ ನಾವು ನೋಡಿರಲಿಲ್ಲ. ಅವರು ಸಿನಿಮಾದಲ್ಲಿ ಮಾಡ್ತಿದ್ರು ಅಂತ ಗೊತ್ತಿತ್ತು ಅಷ್ಟೇ. ಯಾರೋ ನಮ್ಮ ಜನದವ್ರು ಒಬ್ಬರು ಸಿನಿಮಾದಲ್ಲಿ ಮಾಡ್ತಾರಂತೆ. ನಮ್ಮೂರ ಪಕ್ಕನೇ ಒಂದು ಮಾಗೋಡ್ ಅಂತ ಇದೆ, ಅಲ್ಲಿ ಬೆಂಕಿ ಅಂತ ಸಿನಿಮಾ ಶೂಟಿಂಗ್ ಆಗ್ತಾಯಿತ್ತು, ಬರ್ಗೂರು ರಾಮಚಂದ್ರಪ್ಪ ಅವ್ರದ್ದು. ಆವಾಗ ಅದ್ರಲ್ಲಿ ಆ್ಯಕ್ಟಿಂಗ್ ಮಾಡ್ತಾಯಿದ್ರು. ಅದು ನೋಡಬೇಕು, ಹೋಗೋಣ ಅಂತ ಹೊರಟಿದ್ವಿ. ನಮ್ಮ ಮನೇಲಿ ಕಳಿಸ್ಲಿಲ್ಲ. ಏನಾರ ಹೋಗಿ ನೋಡಿದರೆ ಅವತ್ತೇನೋ ರೇಪ್ ಸೀನ್ ಇತ್ತಂತೆ, ಮದುವೆ ಆಗ್ತಿದ್ನೋ ಇಲ್ವೋ ಗೊತ್ತಿಲ್ಲ. ಅವರು ಹಂಗಾಗಿ ಅಲ್ಲಿ ಹೋಗಿ ನೋಡಲಿಲ್ಲ. ಆಮೇಲೆ ನಮ್ಮೂರಿಗೆ ಹೆಣ್ಣು ನೋಡೋಕ್ಕೆ ಬರ್ತಾರೆ ಅಂತ ಇವರ ತಂಗಿಯವ್ರ ಮಾವ ಆ ಬಾವಿಲಿ ನೀರು ತೊಗೊಂಡು ಬಿಂದಿಗೆಯಲ್ಲಿ ಹೋಗ್ತಾ ಇದ್ದೆ. ಅಲ್ಲಿ ನೋಡಿದ್ರು, ತಿರ್ಗಿ ಅವ್ರು ನಮ್ಮನೆ ಹತ್ರ ಬಂದು ನೋಡಿ ಆಮೇಲೆ ಹಿಂಗೆ ಇಲ್ಲ, ಹಿಂಗೆ ನಾವು ಬಂದಿದ್ದೀವಿ, ನೋಡಬೇಕಾಗಿತ್ತು, ಹೆಣ್ಣು ನೋಡೋಕ್ಕೆ ಬಂದಿದ್ದೀವಿ ಅಂತ. ಸೊ ಸಿನಿಮಾ ನಟರೊಬ್ಬರು ನಿಮ್ಮನ್ನು ನೋಡೋಕ್ಕೆ ಬರ್ತಾರೆ ಅಂದಾಗ ಖುಷಿ ಇತ್ತಾ ನಿಮಗೆ? ಭಾಳ ಖುಷಿ ಆಯಿತು. ಅದಕ್ಕೆ ಮುಂಚೆ ನಮ್ಮ ಚಿಕ್ಕಮ್ಮನ ಮಗಳನ್ನೂ ನೋಡೋಕ್ಕೆ ಹೋಗಿದ್ರಂತ ಇವ್ರಪ್ಪ. ಇವ್ರಿಗೆ ಯಾರಿಗೂ ಗೊತ್ತಿಲ್ಲ ಪಾಪ. ಓಕೆ. ಅವರು ಸಿನಿಮಾದನ್ನಂತೆ ಹಂಗೆ ಹಿಂಗೆ ಅಂತ ಇದ್ರು. ಹೋಗ್ಲಿ ಬಿಡೆ, ನೀನು ಮಾಡ್ಕೊಳ್ತಿದ್ರೆ ನಾನು ಮಾಡ್ಕೊತೀನಿ ಅಂತ ಸುಮ್ಮನೆ ತಮಾಷೆಗೆ ಅಂತ ಬಂದಿದ್ದೆ. ಅದು ಹಾಗೆ ಹೋಯ್ತು.